ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಗದೀಶ್ ಚಮಣ ಸಾಹೇಬರಾಗಿರ್ಬೋದು, ಹಿರಿಯರಾದ ರೇವಣ್ಣ ಗೆಳತಿ ಸಾಹೇಬರು ಸವಿಸ್ತರವಾಗಿ ಮಾತನಾಡಿದರು. ಸುಮಾರು 25 ವರ್ಷಗಳಲ್ಲಿ ಪ್ರಾರಂಭವಾದಂತಹ ಕಾರ್ಯಕ್ರಮ ಕೂಡ ನಮ್ಮೆಲ್ಲರಿಗೂ ಪ್ರಾರಂಭ ಮಾತು ಕೂಡ ಈ ಸಮಯದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆಲ್ಲ ಕಾರ್ಯಕ್ರಮ ಹೇಳಿದ್ರೆ ಕೂಡ ಜಗನ್ಮಾತೆ ತಾಯಿಯ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಪ್ರೀತಿ, 25 ವರ್ಷಗಳ ನಿರಂತರವಾಗಿ ಆ ಧ್ಯೇಯ ವಿಶ್ವಾಸ ನಿರಂತರವಾಗಿ ಒಂದು ಬೇರೆ ಕಾರ್ಯಕ್ರಮ ನೀಡಲಿಕ್ಕೆ ಕಾರಣವೇನು ವೇದಿಕೆ ಮುಂಬರುವಂತ ತಾವೆಲ್ಲ ಸಂಪರ್ಕಗಳನ್ನು ಎದುರುಗೊಳ್ಳಲು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕೇವಲ 50 ವರ್ಷಗಳಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಸಾಧ್ಯತೆ ಇಲ್ಲ. ಅದೇ ಶೈಕ್ಷಣಿಕವಾಗಿಲ್ಲ, ಕ್ರೀಡಾಪಟುಗಳಲ್ಲಿ ಈ ಕಾರಣದಿಂದ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಎಷ್ಟೋ ಕ್ರೀಡಾಪಟುಗಳು ಕೂಡ ಸ್ಟೇಷನ್ ಕೂಡ ಮುಂದೆ ಬಂದಿರೋ ಕೂಡ ನಾವು ವೇದಿಕೆ ಮುಂದೆ ಹೇಳುತ್ತದೆ. ಅದೇ ಅದಕ್ಕಾಗಿ ಅನೇಕ ಸಂತರು, ಅನೇಕ ಪವನ್ ಕೃಷಿಯರು, ಭಗವಾನ್ ಶಿವರಾಜರು, ಅನೇಕ ಪವನ್ ಕೃಷಿಯರು ನಮ್ಮ ಸಮಾಜಕ್ಕೆ ಕೊಂಡೊಯ್ಯಬೇಕಾಗಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದಿದ್ದರು. ಅವ್ರನ್ನ ಕೇಳಿದ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಬರ್ಬೇಕಂದ್ರೆ ಅವ್ರು ಹೇಳಿದ್ರು ಎಲ್ಲರಿಗೇನಪ್ಪ ಶುಭಾಶಯಗಳು, ಯಾಕಂದ್ರೆ ದೇವಿಯವರಿಗೆ ಒಳ್ಳೇದು ಮಾಡಿ ಮತ್ತೊಂದು ಸಿಕ್ಕಾದ್ರೆ ಬರ್ತೀನಿ ನಾನು. ಬೇರೆ ಕಡೆ ಒಂದು ಮುಖ್ಯಮಂತ್ರಿ ಯಾವಾಗದ ಮೀಟಿಂಗ್ ಅದ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ನನಗ ಸಂತೋಷ ಏನಪ್ಪ ಅಂದ್ರೆ ನಾಲ್ಕೈದು ಸೌಕರ್ಯ ಹೊಳೆ ದೋಸ್ತು ಅಂದಿನದ ಹಿಂದಿನದ ಇಂಥ ಕಾರ್ಯಕ್ರಮ ತಪ್ಪಲ್ಲ, ಭೀಮಣ್ಣ ಸಾಹೇಬರು ತಪ್ಪಲ್ಲ, ಅನೇಕ ಪ್ರಮುಖರು ಇಂಥ ಕಾರ್ಯಕ್ರಮ ತಪ್ಪಲ್ಲ. ಅದಕ್ಕೆ ಬಹಳ ನಾನು ಚಿರಋಣಿ ಆಗಿರುತ್ತೇನೆ. ಮತ್ತೆ ಇದು ಒಂದು ವೇದಿಕೆ ಈ ತರ ರಚಿಸಿದರೆ ನಮ್ಮ ಎಲ್ಲ ಎಲ್ಲ ಪಕ್ಷದವರು, ಎಲ್ಲ ಸಮಾಜದವರು ಬಂದಿದ್ದಾರೆ. ಬಹಳ ಬಹಳ ಖುಷಿ ಆಗ್ತಾ ಇದೆ. ನಾನು ಲಂಡನ್ ನಲ್ಲಿ ಒಂದು ಪ್ರಶಸ್ತಿ ತಗೊಂಡಿದ್ದ ಕಾರಣ ನೀವೇ ಅಂತ ಹೇಳ್ಬೇಕಂತ ನಾನು ಬಯಸ್ತೀನಿ. ಯಾಕಂದ್ರೆ ಅದು ಒಂದು ಮೆಡಿಕಲ್ ಎಜುಕೇಶನ್ ಜೊತೆಗೆ ಮೆಡಿಕಲ್ ಎಕ್ಸ್ಪೀರಿಯನ್ಸ್, ಮೆಡಿಕಲ್ ಸರ್ವಿಸಸ್ ಜೊತೆಗೆ ಸೋಷಿಯಲ್ ಸರ್ವಿಸಸ್ ಮಾಡ್ತಾ ಇದ್ದೀನಿ. ಅದು ನೀವು ಅದಕ್ಕೆ ಸಮರ್ಥನೆ ಕೊಡ್ತಾ ಇದ್ರೆ ನಾವು ಮುಂದೆ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಂತ ಬಯಸ್ತೀನಿ. ಬಹಳಷ್ಟು ಮಂದಿ ಇದ್ದಾರೆ ವೇದಿಕೆ ಮೇಲೆ ಮಾತಾಡೋರು, ನನಗಿಂತ ದೊಡ್ಡವರಿದ್ದಾರೆ. ಅವ್ರೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಮತ್ತೆ